ಎಲೆಕ್ಷನ್ ಟೈಮ್ನಲ್ಲಿ ದೂರ ಇದ್ರು ಈಗ ವಕ್ಫ್ ಹೋರಾಟದಲ್ಲಿ ಹತ್ತಿರ ಆಗಿದ್ದಾರೆ. ವಕ್ಫ್ ವಿರೋಧದ ಹೋರಾಟದಲ್ಲಿ ಈಗ ರೆಡ್ಡಿ ಬ್ರದರ್ಸ್ ಒಂದಾಗಿದ್ದಾರೆ. ರೆಡ್ಡಿ ಬ್ರದರ್ಸ್ ಅಂತಲೇ ನಾಡಿನಾದ್ಯಂತ ಪ್ರಖ್ಯಾತರಾಗಿರುವ ಜನಾರ್ದನ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಇಲೆಕ್ಷನ್ ವಿಚಾರದಲ್ಲಿ ಈಗ ಒಂದಾಗಿದ್ದಾರೆ. ವಕ್ಫ್ ಭೂ ವಿವಾದದ ಹೋರಾಟ ಏನು ನಡೀತಾ ಇತ್ತು, ಈ ಹೋರಾಟದ ಮುಖಾಂತರ ನಾವಿಬ್ಬರು ಒಂದು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಇಲೆಕ್ಷನ್ ಟೈಮಲ್ಲಿ ಹತ್ರ ಇರಲಿಲ್ಲ, ಈಗ ಚುನಾವಣಾ ಸಂದರ್ಭದಲ್ಲಿ ದೂರ ಇದ್ದವರು ಈಗ ವಕ್ಫ್ ವಿಚಾರದ ಹೋರಾಟದಲ್ಲಿ ಒಂದಾಗಿದ್ದಾರೆ. ಬಳ್ಳಾರಿ ವಿವಿಧ ತಾಲೂಕುಗಳಲ್ಲಿ ವಕ್ಫ್ ವಿಚಾರಕ್ಕಾಗ್ತಾ ಇರುವಂತಹ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಹತ್ತಿರ ಹಾಕಿದ್ದಾರೆ ರೆಡ್ಡಿ ಬ್ರದರ್ಸ್. ರದ್ದು ಮಾಡಿ ರದ್ದು ಮಾಡಿ ರದ್ದು ನಮ್ಮ ಭೂಮಿ ತೊಲಗಲಿ ತೊಲಗಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಲಜ್ಜಗಿರಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು. ರೈತರಿಗೆ ಧಿಕ್ಕಾರ ಧಿಕ್ಕಾರ, ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಖಾನ್ಗೆ, ಜಿಲ್ಲಾ ಸಚಿವ ಜಮೀರ್ ಖಾನ್ಗೆ, ರೈತರ ಮತ್ತೆ ಬೆಂಕಿ ಹಚ್ಚುತ್ತಿರುವ ಜಮೀರ್ ಖಾನ್ಗೆ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ. ರೈತರಿಗೆ ಮೋಸ ಮಾಡುತ್ತಿರುವ ಜಮೀರ್ ಖಾನ್ಗೆ, ರೈತರಿಗೆ ವಂಚನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಇಡೀ ಭಾರತದಲ್ಲಿ ಈ ವಕ್ಫ್ ಹೆಸರಲ್ಲಿ ಇಡೀ ನಮ್ಮ ಭಾರತದಲ್ಲಿ ಏನು ಭೂಮಿಯನ್ನು ಕಬಳಿಕೆ ಮಾಡುವಂಥ ಒಂದು ಹುನ್ನಾರ ವಕ್ಫ್ ಹೆಸರಲ್ಲಿ ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಸ್ವತಂತ್ರ ಬಂದಾಗಲಿಂದ ಕೂಡ ಇವತ್ತಿನವರೆಗೂ ಕೂಡ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ವಕ್ಫ್ ಒಂದು ಇದರಲ್ಲೇ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತೊಗೊಂಡು ಬರೋದಕ್ಕೆ ಒಂದು ಬಿಲ್ಲನ್ನು ಅವರು ಪ್ರವೇಶ ಮಾಡಿದ್ದಾರೆ. ಆ ವಿಷಯದಲ್ಲಿ ಇಡೀ ದೇಶದಲ್ಲಿ ಚರ್ಚೆಗೆ ಬಿಟ್ಟು ಅದನ್ನು ಮತ್ತೆ ಪಾಸ್ ಮಾಡಬೇಕು ಅನ್ನೋಂಥ ಒಂದು ವಿಚಾರ ಬಂದಾಗ ಕರ್ನಾಟಕದಲ್ಲಿ ಜಮೀರ್ ಅನ್ನೋ ಒಬ್ಬ 420 ಸಚಿವನನ್ನು ಮುಂದೆ ಇಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಎಲ್ಲ ರೈತರ ಭೂಮಿಯನ್ನು ಇವತ್ತು ಕಬಳಿಸುವಂಥ ಒಂದು ಪ್ರಯತ್ನಕ್ಕೆ, ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ ವಕ್ಫ್ ಕಾಯ್ದೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ರೈತರ ಪಾಣಿಯಲ್ಲಿ ವಕ್ಫ್ ಮಂಡಳಿ ಅಂತೇಳಿ ಬರ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ವಾಪಸ್ ತಗೋಬೇಕು. ಮತ್ತು ವಕ್ಫ್ ಮಂಡಳಿ ಜಾಗ ಏನಿದೆನೋ ಅದಕ್ಕೆ ಅವರು ಮೂಲ ದಾಖಲಾತಿಗಳು ಕೊಟ್ಟರೆ ಮಾತ್ರ ಅವ್ರದ್ದು ಜಾಗ, ಇಲ್ಲ ಅಂತಂದರೆ ಕರ್ನಾಟಕ ಸರ್ಕಾರದ ಜಾಗ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವತ್ತು ಹೊಲಗಳಿಗೆ ಬಂದಿದೆ ವಕ್ಫ್ ಕಾಯ್ದೆ, ನಾಳೆ ಮನೆಗಳಿಗೆ ಬರುತ್ತೆ. ಆ ಮನೆಗಳೆಲ್ಲ ನಮ್ಮವೇ ಅಂತ ಹೇಳ್ತಾರೆ ಅವರು. ಹೇಳಿದ ಮೇಲೆ ನಾವೆಲ್ಲ ಮನೆಗಳು ಬಿಟ್ಟು ಹೋಗಬೇಕು. ಮುಂದಿನ ಪರಿಸ್ಥಿತಿ ಭಾಳ ಹೀನಾಯವಾಗಿ ಆಗುತ್ತೆ ಅಂತೇಳಿ ಒಂದು ಭಾವನೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ವಕ್ಫ್ ಮಂಡಳಿ ಸಂಪೂರ್ಣವಾಗಿ ರದ್ದಾಗಬೇಕು. ರೈತರಿಗೆ ಕೊಡೋದು ರೈತರಿಗೆ ಕೊಡಬೇಕು. ಗೌರ್ಮೆಂಟ್ ಜಾಗಗಳು ಕೆಲವೊಂದು ವಕ್ಫ್ ಮಂಡಳಿ ಅಂತ ಮಾಡ್ಕೊಂಡಿದ್ದಾರೆ, ಅದನ್ನು ಗೌರ್ಮೆಂಟ್ ಜಾಗ ವಾಪಸ್ ತಕ್ಕೋಬೇಕು. ನಾವು ರಾಜ್ಯ